ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಪಾಠದ ಅಭ್ಯಾಸದ ಪ್ರಶ್ನೆಗಳಿಗೆ ಸರಳ ಮತ್ತು ಉತ್ಕೃಷ್ಟ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಭ್ಯಾಸದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್ ಆಗಿದೆ ಅಂತ ಕೇಳಿದಾನೆ. ಇಲ್ಲಿ ಸೈಟೋಕೈನಿನ್ ಅನ್ನೋದು ಸಸ್ಯ ಹಾರ್ಮೋನ್ ಆಗಿರ್ತದೆ. ಇಲ್ಲಿ ಆಪ್ಷನ್ ಎ ಇನ್ಸುಲಿನ್, ಆಪ್ಷನ್ ಬಿ ಥೈರಾಕ್ಸಿನ್, ಆಪ್ಷನ್ ಸಿ ಈಸ್ಟ್ರೋಜನ್ ಇದೆ. ಇನ್ಸುಲಿನ್ ಹಾರ್ಮೋನು ಮೆದೋಜೀರಕ ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ. ಹಾಗೆ ಥೈರಾಕ್ಸಿನ್ ಹಾರ್ಮೋನು ಥೈರಾಯ್ಡ್ ಗ್ರಂಥಿಯಿಂದ ಮನುಷ್ಯರಲ್ಲಿ ಬಿಡುಗಡೆ ಆಗ್ತದೆ. ಹಾಗೆ ಈಸ್ಟ್ರೋಜನ್ ಅನ್ನೋದು ಮಹಿಳೆಯರಲ್ಲಿ ಬಿಡುಗಡೆ ಆಗ್ತದೆ, ಜನನ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನ್ ಆಗಿರೋದ್ರಿಂದ ಸೈಟೋಕೈನಿನ್ ಅನ್ನೋದು ಸಸ್ಯ ಹಾರ್ಮೋನ್ ಆಗಿರ್ತದೆ. ಸಸ್ಯಗಳಲ್ಲಿ ಮಾತ್ರ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನ್ ಆಗಿದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ: ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ. ಎರಡು ನರಕೋಶಗಳ ನಡುವಿನ ಅಂತರವನ್ನು ನಾವು ಯಾವಾಗಲೂ ಸಂಸರ್ಗ ಅಥವಾ ಸಿನಾಪ್ಸ್ ಅಂತ ಕರಿತೀವಿ. ಓಕೆನಾ, ನೆನಪಲ್ಲಿ ಇಟ್ಕೊಟ್ರೆ. ಮೂರನೇ ಪ್ರಶ್ನೆ: ಮಿದುಳಿನ ಪ್ರಮುಖ ಕಾರ್ಯವೆಂದರೆ ಅಂತ ಕೇಳಿದಾನೆ. ಆಪ್ಷನ್ ಎ ಆಲೋಚನೆ, ಆಪ್ಷನ್ ಬಿ ಹೃದಯದ ಬಡಿತವನ್ನು ನಿಯಂತ್ರಿಸುವಿಕೆ, ಆಪ್ಷನ್ ಸಿ ದೇಹದ ಸಮತೋಲನವನ್ನು ಕಾಪಾಡೋದು, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾನೆ. ಆನ್ಸರ್ ಇಲ್ಲೇನಾಗ್ತದಪ್ಪ ಅಂದರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಗ್ತದೆ. ಯಾಕಪ್ಪ ಅಂದರೆ ಮೆದುಳು ಆಲೋಚನೆಯನ್ನು ಕೂಡ ಮಾಡ್ತೈತಿ, ಹೃದಯದ ಬಡಿತವನ್ನು ನಿಯಂತ್ರಣ ಮಾಡ್ತಕ್ಕಂಥ ಭಾಗನೂ ಐತಿ, ಹಾಗೆ ದೇಹದ ಸಮತೋಲನವನ್ನು ಕಾಪಾಡೋದ್ರಿಂದ ಈ ಮೂರು ಅಂಶಗಳು ಏನಾಗ್ತವೆ, ಮೆದುಳಿನ ಪ್ರಮುಖ ಕಾರ್ಯವಾಗಿ ಇರ್ತವೆ. ನಾಲ್ಕನೇ ಪ್ರಶ್ನೆ: ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು? ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಸಂದರ್ಭಗಳನ್ನು ಯೋಚಿಸಿ. ಯಾವ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ ಅಂತ ಕೇಳಿದಾನೆ. ಓಕೆ, ಆನ್ಸರ್ ನೋಡ್ತಗೋಣ. ಬಾಹ್ಯ ಪರಿಸರದಿಂದ ಉಂಟಾಗುವ ಪ್ರಚೋದನೆಗಳನ್ನು ಏನು ಮಾಡ್ತವೆ, ಇವು ಸ್ವೀಕರಿಸುತ್ತವೆ. ನರಾವೇಗಗಳನ್ನು ಮೆದುಳು ಬಳಿಗೆ ಸಾಗಿಸುತ್ತವೆ. ಹಾಗಾದರೆ ಗ್ರಾಹಕಗಳು ಹಾನಿಗೊಂಡಿದ್ದರೆ ಸ್ಪರ್ಶ, ರುಚಿ, ವಾಸನೆ ಮುಂತಾದ ಪ್ರಚೋದನೆಗಳನ್ನು ಗ್ರಹಿಸಲು ದೇಹವು ಅಸಮರ್ಥವಾಗುತ್ತದೆ ಅಂತ ಆನ್ಸರ್ನ ಬರೀಬೇಕಾಗ್ತದೆ. ಐದನೆಯ ಪ್ರಶ್ನೆ: ಒಂದು ನರಕೋಶದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಅದರ ಕಾರ್ಯವನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಸೊ ಕಾರ್ಯವನ್ನು ನೋಡ್ತಾ ಹೋಗೋಣ. ನರಕೋಶವೊಂದರ ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಈ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಇದು ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ. ಈ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ನಂತರ ಆಕ್ಸಾನ್ನ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸುತ್ತದೆ. ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸುತ್ತವೆ ಅಂತ ಬರೀಬೇಕಾಗ್ತದೆ. ಇದು ಕಾರ್ಯ. ಓಕೆ, ಇದು ಚಿತ್ರ ಐತೆ ನೋಡ್ರಿ. ಮೊದಲಿಗೆ ಮಾಹಿತಿ ಯಾವಾಗಲೂ ಡೆಂಡ್ರೈಟಿಗೆ ಬರ್ತೈತಿ, ತದನಂತರ ಕೋಶಕಾಯಕ್ಕೆ ಬರ್ತೈತಿ. ಕೋಶಕಾಯ ಒಂದು ಮುಂದುವರಿದ ಭಾಗವಾದಂತಹ ಉದ್ದನೆಯ ನೀಳವಾದ ರಚನೆಯನ್ನು ಹೊಂದಿರತಕ್ಕಂಥ ಆಕ್ಸಾನಿ ಬರ್ತೈತಿ. ಅಲ್ಲಿಂದ ನರತುದಿಯಿಂದ ಇನ್ನೊಂದು ನರಕೋಶದ ಡೆಂಡ್ರೈಟ್ಗೆ ಮಾಹಿತಿ ವರ್ಗಾವಣೆ ಆಗ್ತದೆ. ಇನ್ನು ಆರನೇ ಪ್ರಶ್ನೆ: ಸಸ್ಯಗಳಲ್ಲಿ ದ್ವಿತೀಯಾನುವರ್ತನೆ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದಾನೆ. ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ. ಆಕ್ಸಿನ್ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ ಅಂತ ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮಿದುಳು ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಗೆ ಅಡ್ಡಿ ಉಂಟಾಗ್ತದೆ? ಮಿದುಳು ಬಳ್ಳಿ ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಗೆ ತೊಂದರೆ ಆಗ್ತದೆ ಅಂತ ಕೇಳಿದಾನೆ ಆನ್ಸರ್ ಕ್ವಶನ್ನ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಮಿದುಳು ಬಳ್ಳಿಯು ಪ್ರಚೋದನೆಗಳಿಗೆ ತ್ವರಿತ ಪ್ರತಿಕ್ರಿಯೆಗಳನ್ನು ನೀಡುವ ಕೇಂದ್ರವಾಗಿದೆ. ಮಿದುಳು ಬಳ್ಳಿಯು ಪ್ರಚೋದನೆಗಳಿಗೆ ತ್ವರಿತ ಪ್ರತಿಕ್ರಿಯೆಗಳನ್ನು ನೀಡುವ ಕೇಂದ್ರವಾಗಿದೆ. ಮಿದುಳು ಬಳ್ಳಿ ಗಾಯಗೊಂಡ ಸಂದರ್ಭದಲ್ಲಿ ಗ್ರಾಹಕ ನರಕೋಶಗಳಿಂದ ಬರುವ ಸಂಕೇತಗಳನ್ನು ಸ್ವೀಕರಿಸಲು ಏನಾಗ್ತದಪ್ಪ ಅಂದರೆ ಅಡ್ಡಿ ಆಗ್ತದೆ ಅಂತ ಬರೀಬೇಕಾಗ್ತದೆ. ಎಂಟನೇ ಪ್ರಶ್ನೆ: ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗ್ತದೆ ಅಂತ ಇದೆ. ಆನ್ಸರ್ ನೋಡಿ. ಸಸ್ಯಗಳಲ್ಲಿ ಪ್ರಾಣಿಗಳಂತೆ ಸಹಭಾಗಿತ್ವ ಉಂಟು ಮಾಡಲು ನರವ್ಯೂಹದಂತಹ ರಚನೆಗಳು ಇರುವುದಿಲ್ಲ. ನೋಡ್ರಿ, ಸಸ್ಯಗಳಲ್ಲಿ ಸಂಶ್ಲೇಷಿಸಲ್ಪಡುವ ಹಾರ್ಮೋನ್ಗಳಿಂದ ಸಹಭಾಗಿತ್ವ ಏರ್ಪಡುತ್ತದೆ. ಅವು ತಮ್ಮ ಕ್ರಿಯೆ ನಡೆಸುವ ಸ್ಥಳಗಳಿಂದ ದೂರದಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ ಮತ್ತು ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ವಿಸ್ತರಣೆಗೊಳ್ಳುತ್ತವೆ ಅಂತ ಬರೀಬೇಕಾಗ್ತದೆ. ನೆಕ್ಸ್ಟು 9ನೇ ಪ್ರಶ್ನೆ: ಒಂದು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಗತ್ಯತೆ ಏನು? ಒಂದು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಗತ್ಯತೆ ಏನು ಅಂತ ಇದೆ.
ಪರಿಸರದ ಬದಲಾವಣೆಗಳಿಗೆ ಸೂಕ್ತವಾಗಿ ಪ್ರತಿಕ್ರಿಯಿಸಲು ಸಹಭಾಗಿತ್ವ ಬೇಕು. ದೇಹದ ಎಲ್ಲ ಚಟುವಟಿಕೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಈ ಒಂದು ಸಹಭಾಗಿತ್ವ ಮತ್ತು ನಿಯಂತ್ರಣ ಬೇಕು. ಹಾಗೆ ವಿವಿಧ ಕ್ರಿಯೆಗಳ ನಡುವೆ ಹೊಂದಾಣಿಕೆಯನ್ನು ತರಲು ಕೂಡ ಈ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಬೇಕಾಗ್ತದೆ. 10ನೇ ಪ್ರಶ್ನೆ, ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಕ್ರಿಯೆಗಳು ಪರಸ್ಪರ ಹೇಗೆ ಭಿನ್ನವಾಗಿವೆ ಅಂತ ಕೇಳಿದಾನೆ. ಅನೈಚ್ಛಿಕ ಕ್ರಿಯೆಗಳು ನೇರವಾಗಿ ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತವೆ, ಆದರೆ ಪರಾವರ್ತಿತ ಕ್ರಿಯೆಗಳು ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತವೆ. 11ನೇ ಪ್ರಶ್ನೆ, ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕಾಗಿ ಇರುವ ನರ ಮತ್ತು ಹಾರ್ಮೋನ್ಗಳ ಕಾರ್ಯವಿಧಾನಗಳನ್ನು ಹೋಲಿಸಿ ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದಾನೆ. ನರವ್ಯೂಹದ ವ್ಯವಸ್ಥೆ ಮತ್ತು ಹಾರ್ಮೋನ್ನ ವ್ಯವಸ್ಥೆ ಈ ರೀತಿಯಾಗಿರ್ತದೆ. ನರವ್ಯೂಹದಲ್ಲಿ ಮಾಹಿತಿಯು ವಿದ್ಯುದಾವೇಗಗಳ ರೂಪದಲ್ಲಿ ರವಾನಿಸಲ್ಪಡುತ್ತದೆ, ಆದರೆ ಹಾರ್ಮೋನ್ ವ್ಯವಸ್ಥೆಯಲ್ಲಿ ಮಾಹಿತಿಯು ರಾಸಾಯನಿಕಗಳ ರೂಪದಲ್ಲಿ ರವಾನಿಸಲ್ಪಡುತ್ತದೆ. ನರವ್ಯೂಹದಲ್ಲಿ ನರಗಳು ಸಂದೇಶವನ್ನು ಕಳಿಸ್ತಕ್ಕಂಥ ವಾಹಕಗಳಾಗಿದ್ದರೆ, ಹಾರ್ಮೋನ್ ವ್ಯವಸ್ಥೆಯಲ್ಲಿ ರಕ್ತವು ಸಂದೇಶವನ್ನು ಕಳಿಸ್ತಕ್ಕಂತಹ ವಾಹಕವಾಗಿದೆ. ನರವ್ಯೂಹದಲ್ಲಿ ಮಾಹಿತಿಯು ತ್ವರಿತವಾಗಿ ರವಾನಿಸಲ್ಪಡುತ್ತದೆ, ಹಾರ್ಮೋನ್ನ ವ್ಯವಸ್ಥೆಯಲ್ಲಿ ಮಾಹಿತಿಯು ನಿಧಾನವಾಗಿ ಅಥವಾ ನಿಧಾನಗತಿಯಲ್ಲಿ ರವಾನಿಸಲ್ಪಡುತ್ತದೆ. ನರವ್ಯೂಹದಲ್ಲಿ ಕ್ಷಣಿಕವಾಗಿ ಪರಿಣಾಮಗಳು ಉಂಟಾದರೆ, ಹಾರ್ಮೋನ್ ವ್ಯವಸ್ಥೆಯಲ್ಲಿ ದೀರ್ಘಕಾಲೀನ ಪರಿಣಾಮಗಳು ಉಂಟಾಗ್ತವೆ. ನೆಕ್ಸ್ಟು 12ನೇ ಪ್ರಶ್ನೆ, ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ ಮತ್ತು ನಮ್ಮ ಕಾಲುಗಳಲ್ಲಿನ ಚಲನೆಯ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದಾನೆ. ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ ಹಾಗೂ ಕಾಲುಗಳಲ್ಲಿನ ಚಲನೆಯ ನಡುವಿನ ವ್ಯತ್ಯಾಸ 2 ಅಂಕಕ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಂಭವನೀಯತೆ ಇರ್ತದೆ. ಇದು ನೋಡಿ, ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಮುಟ್ಟಿದಾಗ ಮಾತ್ರ ತೋರುವ ಚಲನೆಯಾಗಿದೆ. ಇನ್ನು ಕಾಲುಗಳಲ್ಲಿನ ಚಲನೆಯು ಇದು ನಮ್ಮ ಇಚ್ಛೆಗೆ ಒಳಪಟ್ಟು ನಡೀತಕ್ಕಂತಹ ಚಲನೆ ಆಗ್ತದೆ. ಓಕೆ, ಇನ್ನು ಎರಡನೇ ಅಂಶವನ್ನು ನೋಡ್ತಾ ಹೋಗೋಣ. ಈ ಚಲನೆಯು ಅಂದರೆ ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗ್ತಕ್ಕಂಥ ಚಲನೆ ಜೀವಕೋಶಗಳಲ್ಲಿ ವಿದ್ಯುತ್ ರಾಸಾಯನಿಕ ಸಂಜ್ಞೆಗಳಿಂದ ನಿರ್ವಹಿಸಲ್ಪಡುತ್ತದೆ. ಆದರೆ ಕಾಲುಗಳಲ್ಲಿನ ಚಲನೆಯು ನರವ್ಯೂಹದಿಂದ ಏನು ಮಾಡ್ತೈತಪ್ಪ ಅಂದ್ರೆ ನಿಯಂತ್ರಿಸಲ್ಪಡ್ತದೆ. ಓಕೆ, ಮುಟ್ಟಿದರೆ ಮುನಿ ಸಸ್ಯ ಮತ್ತು ಕಾಲುಗಳಲ್ಲಿನ ಚಲನೆ ನಡುವಿರ್ತಕ್ಕಂತಹ ವ್ಯತ್ಯಾಸಗಳು ಆಗ್ತವೆ. ಓಕೆ, ಸೊ ಇಲ್ಲಿ ನರವ್ಯೂಹ ಮತ್ತು ಹಾರ್ಮೋನ್ ವ್ಯವಸ್ಥೆ ಐತಿ, ಇವು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹಾಗೆ ಇಲ್ಲಿ ಐಚ್ಛಿಕ ಕ್ರಿಯೆಗಳು ಮತ್ತು ಅನೈಚ್ಛಿಕ ಕ್ರಿಯೆಗಳನ್ನು ಒಂದು ವ್ಯತ್ಯಾಸನೂ ಕೂಡ ಕೇಳುವಂತಹ ಸಂಭವನೀಯತೆ ಇರ್ತದೆ. ಓಕೆ, ಐಚ್ಛಿಕ ಕ್ರಿಯೆಗಳು ಮತ್ತು ಅನೈಚ್ಛಿಕ ಕ್ರಿಯೆಗಳು ಅಂತ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಪಾಠದ ಅಭ್ಯಾಸದ ಪ್ರಶ್ನೆಗಳು ಹಾಗೆ ಅದಕ್ಕೆ ಸರಿಯಾದ ಮತ್ತು ಸರಳ ಉತ್ಕೃಷ್ಟ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ದಯವಿಟ್ಟು ಈ ವಿಡಿಯೋಗೆ ಹೈಪ್ ಬಟನ್ ಇಷ್ಟ ಆಗಿದ್ದರೆ ಹೈಪ್ ಬಟನನ್ನು ಕ್ಲಿಕ್ ಮಾಡಿ. ಅದರಿಂದ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸರಬರಾಜಾಗುತ್ತೆ ಅಥವಾ ತಲುಪುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂತಹ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.